ಮೇಲೆ ಉಪಸ್ಥಿತರಿರುವಂತಹ ಪರಿಸರದ ಸಂರಕ್ಷಣೆಗಾಗಿ ದೂರದಿಂದ ಆಗಮಿಸಿರುವಂತಹ ಎ.ಟಿ. ರಾಮಸ್ವಾಮಿ ಸರ್ ಹಾಗೂ ಇನ್ನಿತರ ಅನೇಕರು, ಯಾಕೆಂದ್ರೆ ಎಲ್ಲರದ್ದು ಹೆಸರು ಹೇಳಿದ್ರೆ ಸಾಕಷ್ಟು ಸಮಯ ಆಗುತ್ತೆ. ಅತಿಥಿ ದೇವೋಭವ ಅಂತ ಹೇಳಿ ಅವರು ಮೈಸೂರಿಗೆ ಅತಿಥಿಗಳು, ಅದಕ್ಕೆ ಅವರ ಒಬ್ಬರ ಹೆಸರು ಹೇಳಿ. ಮತ್ತೆ ಹಾಗೆ ಈ ಸಭೆಗೆ ಅವ್ರ ಜೊತೆ ಬಂದಿರುವಂತಹ ಅನೇಕ ರೈತ ಪರ ಹೋರಾಟಗಾರರು ಮತ್ತು ಸಾಕಷ್ಟು ಜನ ತಾಯಂದಿರು ಎಲ್ಲ ಉಪಸ್ಥಿತರಿದ್ದೀರಾ. ನಮ್ಮೆಲ್ಲರಿಗೂ ಗೊತ್ತಿದೆ ಮೈಸೂರು ನಮ್ಮ ಅಸ್ಮಿಯತೆ. ಈ ವಿಚಾರದಲ್ಲಿ ಮೈಸೂರಿಗರಾಗಿ ನಾವು ಯೋಚನೆ ಮಾಡುವಂಥದ್ದು, ನಾಡ ಹಬ್ಬ ಅಂತ ನೀವು ಘೋಷಣೆ ಮಾಡಿದ್ದು ನಿಜಕ್ಕೂ ಸಂತೋಷ. ಹೌದು, ಮೊದಲು ಮೈಸೂರು ಕೇವಲ ನಮ್ಮ ಸ್ಥಳೀಯ ಹಬ್ಬ ಆಗಿತ್ತು, ಅದನ್ನ ಸರ್ಕಾರ ನಾಡ ಹಬ್ಬ ಅಂತ ಯೋಚನೆ ಮಾಡಿದ್ರಿ. ನಾಡ ಹಬ್ಬ ಆದ್ಮೇಲೆ ದಸರಾದಲ್ಲಿ ವೈಶಿಷ್ಟ್ಯತೆಗಳು ಹೆಚ್ಚಾಗಿ ಸ್ಥಳೀಯ ಕಲಾವಿದರುಗಳಿಗೆ ಒಂದ್ ರೀತಿ ಪ್ರೋತ್ಸಾಹ ಆಗ್ಬೇಕಾಗಿತ್ತು. ಅವ್ರಿಗೆ ಅನೇಕ ಸಂಕಷ್ಟಗಳಿಗೆ ದಸರಾ ಬಂದ್ರೆ ಅವರು ಸಂತೋಷ ಪಡುವಂಥದ್ದು. ಆದ್ರೆ ಇವತ್ತು ನೀವು ಪ್ರತಿ ಸರಿ ಯಾರ್ಯಾರು ಪ್ರಾಕ್ಟಿಕಲ್ ಆಗಿ ನೋಡಿದಿರೋ ಅನ್ನೋ ಗೊತ್ತಿಲ್ಲ, ದಸರಾ ಬಂದ್ರೆ ಪೋಲ್ ಟು ಪೋಸ್ಟ್ ಪ್ರತಿಯೊಬ್ಬ ಕಲಾವಿದನು ಅಲಿಯುವಂತ ಪರಿಸ್ಥಿತಿ. ನನ್ಗೊಂದು ಅವಕಾಶ ಮಾಡ್ಕೊಡಿ. ಯಾರು ಹೊರ ರಾಜ್ಯದವರು, ಹೊರ ಜಿಲ್ಲೆಯವರಲ್ಲ, ನಮ್ಮ ಇಲ್ಲಿಯ ಸ್ಥಳೀಯ ಕಲಾವಿದರುಗಳೇನೆ ನಮ್ಗೆ ಅವಕಾಶ ಮಾಡ್ಕೊಡಿ ಅಂತ. ಇದರ ಹಿನ್ನೆಲೆ ಇನ್ನೊಂದು ಇರುತ್ತೆ, ಏನು ಅಂದ್ರೆ ಕಳೆದ ವರ್ಷದ ದಸರಾ 2025 ದಸರಾ ಬಿಲ್ಲು 2026 ಜೂನ್ ಜುಲೈನಲ್ಲಿ ಅವರ ಬಿಲ್ ಕ್ಲಿಯರ್ ಆಗ್ತಾ ಇರುತ್ತೆ. ನೀವು ಹತ್ರದಲ್ಲಿ ಯಾರು ಕಲಾವಿದರನ್ನ ಮಾತಾಡಿಸಿ, ಅವ್ರು ಹೇಳ್ತಾರೆ ನಮ್ಗೆ ಬಿಲ್ ಕ್ಲಿಯರ್ ಆಗಿಲ್ಲ, 8 ತಿಂಗಳು 9 ತಿಂಗಳಾಗಿದೆ ಅಂತ. ಸ್ವಾಮಿ, ಮೊದಲು ನೀವು ಅವರುಗಳಿಗೆ ನಮ್ಮ ಸ್ಥಳೀಯ ಹಬ್ಬದಲ್ಲಿ ಅವರ ಹೊಟ್ಟೆಪಾಡಿಗೆ ಏನು ನಮ್ಮ ಸ್ಥಳೀಯ ಕಲೆಗಳನ್ನ ಉಳಿಸೋದಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಅವರಿಗೆ ನೀವು ಪಾಲನೆ ಪೋಷಣೆ ಮಾಡಿ ನಾಡ ಹಬ್ಬನ ಖುಷಿಯಾಗಿ ಆಚರಣೆ ಮಾಡಿ. 6-7 ಕೋಟಿನಲ್ಲಿ ಇಲ್ಲಿಯ ಸ್ಥಳೀಯ ಕ್ರೀಡೆ ಆಗದೆ ಇರುವಂತದ್ದು, ಮತ್ತೆ ಇಲ್ಲಿ ವ್ಯವಸ್ಥೆನೇ ಇಲ್ಲ. ಒಂದು ಕಂಬಳಕ್ಕೆ ಬೇಕಾಗಿರುವಂತ ಯಾವ ರೀತಿಯ ಒಂದು ಪ್ರಾಕೃತಿಕವಾದಂತ ವ್ಯವಸ್ಥೆನೇ ಇಲ್ಲದಿರೋ ಜಾಗದಲ್ಲಿ ಕೃತಕವಾಗಿ ಸೃಷ್ಟಿ ಮಾಡಿ ಇಷ್ಟೆಲ್ಲ ಹಣವನ್ನು ವ್ಯಯಿಸಿ ಮಾಡಿ, ಮತ್ತೆ ದಸರಾ 9 ದಿನಾನು ಜಾಮ್ ಪ್ಯಾಕ್ ಆಗಿದೆ. ಈಗಲೇ ನೋಡಿ, ಪ್ರತಿದಿನ ಪ್ರತಿ ದಸರಾದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿದೆ, ಯಾರಿಗೂ ಪುರ್ಸೋತಿರಲ್ಲ. ನಮ್ಮ ಕೆಲಸ ಕಾರ್ಯಗಳಿಗೆ ರಜಾ ಹಾಕಿ ದಸರಾನ ನಾವು ಎಂಜಾಯ್ ಮಾಡುವಂತ ಪರಿಸ್ಥಿತಿ. ಅದರಲ್ಲಿ ಇದು ಹೊಸದೊಂದು ಕಂಬಳನ ತಗೊಂಡ್ಬಂದು 6-7 ಕೋಟಿ ವೆಚ್ಚನೂ ಮಾಡಿ ಇಡೀ ರಾಜ್ಯಕ್ಕೆ ಬರ ಇದ್ದಂತ ಸಂದರ್ಭದಲ್ಲಿ ಮೈಸೂರೇನು ಸ್ಪೆಷಲ್, ಮೈಸೂರಿನ ತುಂಬಾ ಚೆನ್ನಾಗಿ ಮಳೆ ಆಗಿದ್ಯಾ? ನಾವು ಈ ವರ್ಷ ಒಂದು 250-300 ಗಿಡ ನೆಡಬೇಕು ಅಂತ ಟೀಮ್ ಮೈಸೂರಿನ ಯೋಚನೆ ಮಾಡಿದ್ವಿ. ನಮ್ಮ ಮನೆಯಲ್ಲಿ 160-170 ಗಿಡಗಳಿದೆ, ಕೇವಲ 60-70 ಗಿಡ ನೆಡಕ್ ಅಷ್ಟೇ ಆಗಿದ್ದು. ಯಾಕೆಂದ್ರೆ ನಾವು ಎಲ್ಲೇ ಗಿಡ ನೆಡಕ್ ಹೋದ್ರೆ ಅಲ್ಲಿ ಸ್ಥಳೀಯರು ನಮ್ಗೊಂದು ಪ್ರಶ್ನೆ ಮಾಡ್ತಿದ್ದಾರೆ, ಸರ್ ಮಳೆ ಬರ್ತಾ ಇಲ್ವಲ್ಲ ಸರ್, ಏನ್ ಮಾಡೋದು ಈ ಗಿಡಕ್ಕೆ, ಏನ್ ಮಾಡೋದು? ನಮ್ಮ ಮನೇಲಿ ಇದ್ರೆ ಕಾಂಪೌಂಡ್ ಅಲ್ಲಿ ನಾನು ಹೆಂಗೋ ಪೈಪಲ್ಲಿ ನೀರ್ ಹಾಕ್ಬೋದು, ಆದ್ರೆ ರಸ್ತೆಯಲ್ಲಿ ನೆಟ್ಬಿಟ್ರೆ ಏನಾಗುತ್ತೆ ಅನ್ನೋ ಯೋಚನೆ ಮಾಡೋ ಪರಿಸ್ಥಿತಿನಲ್ಲಿ ಇರ್ಬೇಕಂದ್ರೆ ಇವರು ಕಂಬಳ ಮಾಡಿ ಇಲ್ಲಿ ನೀರಿದ್ಯಾ, ಇಲ್ಲೇನಾದ್ರು ಕೆರೆ ಕಟ್ಟೆ ಇದೆಯಾ, ಏನಿದೆ ಗದ್ದೆ? ಅದಕ್ಕೆ ಬೇಕಾಗಿರುವಂತ ಯಾವುದೇ ರೀತಿಯ ಪೂರಕ ಪರಿಸ್ಥಿತಿ ಇಲ್ಲದಿದ್ರು ಕೇವಲ ಹಠ ಬಿದ್ದು ಸಮಾಜಕ್ಕೆ ದಿಕ್ ತಪ್ಪಿಸುವಂತ ಕೆಲಸ. ಇವತ್ತು ಮೊನ್ನೆ ಪತ್ರಿಕೆಗಳಲ್ಲಿ ಸೈಕಲ್ ವೆಲೋಡ್ರೋಮ್ 2023ರಲ್ಲಿ 3.25 ಕೋಟಿ ರೂಪಾಯಿನಲ್ಲಿ ಮೈಸೂರಿನಲ್ಲಿ ಸೈಕಲ್ ವೆಲೋಡ್ರೋಮು ಮತ್ತೆ 8 ಕಿಲೋಮೀಟರ್ 9 ಕಿಲೋಮೀಟರ್ ಸೈಕಲ್ ಟ್ರ್ಯಾಕ್ ಮಾಡ್ತೀವಿ ಅಂತ ಹೇಳಿ 3.25 ಕೋಟಿ ರೂಪಾಯಿನ ಹೊಳೆಯಲ್ಲಿ ಹುಣಸೆಹಣ್ಣು ತೆಗೆದುಬಿಟ್ರು. ಇತ್ತೀಚೆಗೆ ನಾನು ಸಹ ಮಾಧ್ಯಮದಲ್ಲಿ ಅದ್ರ ಬಗ್ಗೆ ಆಗ್ರಹಿಸಿದ್ದೆ. ಸರ್ಕಾರ ಅವತ್ತು ಸೈಕಲ್ ಟ್ರ್ಯಾಕ್ ಅಂತ ಹೇಳಿ ಏನು ಝಾನ್ಸಿ ಲಕ್ಷ್ಮೀಬಾಯಿ ರೋಡ್ ಇರ್ಬೋದು, ವಿಶ್ವಮಾನವ ಡಬಲ್ ರೋಡ್ ಇರ್ಬೋದು, ಸೀತಾ ವಿಲಾಸ್ ರಸ್ತೆ ಇರ್ಬೋದು, RTO ರಸ್ತೆಯಲ್ಲಿ ಇರ್ಬೋದು, ಪ್ಲಾಸ್ಟಿಕ್ ಒಂದು ಡಿವೈಡರ್ ರೀತಿನಲ್ಲಿ ಹಾಕ್ಬಿಟ್ಟು ಇವತ್ತು ಆ ರಸ್ತೆಗಳಲ್ಲಿ ಅದರ ಪರಿಸ್ಥಿತಿ ಏನಾಗಿದೆ? ಕೇವಲ 3 ವರ್ಷಕ್ಕೆ 3 ಕೋಟಿನ ಒಳಲ್ ಹುಣಸೆಹಣ್ಣು ತೆಗೆದಿದ್ದು, ಅಲ್ಲಿಗೆ 1 ವರ್ಷಕ್ಕೆ 1,20,00,000 ರೂಪಾಯಿ ರೀತಿ ವೇಸ್ಟ್ ಮಾಡಿದೀರಾ. ಸಾರ್ವಜನಿಕ ತೆರಿಗೆ ಹಣ ಅಲ್ವಾ ಸ್ವಾಮಿ? ಮೂಲಭೂತ ಸೌಕರ್ಯಗಳು ಕೊಡ್ತಾ ಇಲ್ಲ. ಇಲ್ಲಿ ರಿಂಗ್ ರೋಡ್ ಇಂದ ಸುತ್ತ ಇರುವಂತ ಅನೇಕ ನಿವಾಸಿಗಳು ಬಂದಿದ್ದಾರೆ, ಅವರು ಕೇಳಿ ಇವತ್ತು UGD ಸಮಸ್ಯೆಗಳನ್ನ ಬಗೆಹರಿಸಿಲ್ಲ, ಕುಡಿಯೋ ನೀರಿನ ಸಮಸ್ಯೆಗಳನ್ನ ಬಗೆಹರಿಸಿಲ್ಲ, ಅನೇಕರು ಬೋರ್ ಆಗ್ತಿದ್ದಾರೆ. ಈ ತರದ್ ಮಾಡಿ 6-7 ಕೋಟಿ ರೂಪಾಯಿನ ದಯವಿಟ್ಟು ದಸರಾದಲ್ಲಿ ತಗೊಂಡ್ಬಂದು ಹಾಳು ಮಾಡಬೇಡಿ. ಸಾರ್ವಜನಿಕರು ಮೈಸೂರಿಗರ ಭಾವನೆಗೆ ವಿರುದ್ಧವಾದಂತ ಆಚರಣೆ ಮಾಡೋದು ಎಷ್ಟು ಸರಿ? ಹೌದು, ನಾಡ ಹಬ್ಬ ಅಂತ ಘೋಷಣೆ ಮಾಡಿದೀರಾ, ಆದ್ರೆ ಇವತ್ತು ನಾವು ಇಲ್ಲಿ ಇರೋ ಬಹುತೇಕ ಜನ ಮೈಸೂರಿಗರು ನಾವೆಲ್ಲರೂ ವಿರೋಧ ಮಾಡ್ತಿದ್ದಂತ ಸಂದರ್ಭದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಕೂತಿರೋರು ಜನರ ಭಾವನೆಗಳಿಗೆ ಬೆಲೆ ಕೊಡಬೇಕು, ಜನರ ಅಸ್ಮಿಯತೆಗೆ ಬೆಲೆ ಕೊಡಬೇಕು. ನಾವು ಯಾವ ಕಾರಣಕ್ಕೆ ಕೇಳ್ತಿದೀವಿ ನನ್ನ ಆಲೋಚಿಸಿ ದಯಮಾಡಿ ಹಠ ಬಿಡಬೇಡಿ. ಹಠ ಬಿಡಕ್ಕೆ ಸನ್ಮಾನ್ಯ ನೂತನ ಮುಖ್ಯಮಂತ್ರಿಗಳೇ, ಇನ್ನೂ ಸಮಯ ಇದೆ, ಇನ್ನು ನಿಮ್ಮ ಮುಂದೆ 1.25 ವರ್ಷ ಇದೆ. ರಾಜ್ಯಕ್ಕೆ ಆಗ್ಬೇಕಾಗಿರುವಂತ ಅನೇಕ ಕೆಲಸಗಳಿದೆ. ನೂತನ ಜಿಲ್ಲಾ ಉಸ್ತುವಾರಿ ಸಚಿವರೇ, ನಾನು ಹೇಳಿದ್ನಲ್ಲ ಸೈಕಲ್ ವೆಲೋಡ್ರೋಮ್ ಅದನ್ನೇ ಮಾಡಿ ಸ್ವಾಮಿ. 3.25 ಕೋಟಿ ರೂಪಾಯಿ ನೀವೇ ಘೋಷಣೆ ಮಾಡಿದ್ದು 2023ರಲ್ಲಿ, ಅದನ್ನು ಇನ್ನೂ ಮಾಡಿಲ್ಲ.
ಈ ರೀತಿ ಮಾಡುವಂತ ಕೆಲಸಗಳು ಸಾಕಷ್ಟು ಇರ್ಬೇಕಂದ್ರೆ ದಯಮಾಡಿ ಈ ರೀತಿ ಹೊಸ ಕಂಬಳನ್ನ ತಂದು ನಮ್ಮ ಭಾವನೆಗಳಿಗೆ ವಿಶೇಷವಾಗಿ ಪ್ರಕೃತಿ ವಿರುದ್ಧವಾಗಿರುವಂತ ಕೆಲಸ ಮಾಡಬೇಡಿ. ಗಿಡನ ಈ ಸರಿ ಕೊಂಬಳದ ನೆಪದಲ್ಲಿ ಗಿಡ ಕಟ್ ಮಾಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಏನಾದ್ರು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇಲ್ಲ ಏನಾದ್ರು ಒಂದು ಮಾಡುವಂತ ಕೆಲಸ ಮಾಡ್ತೀರಾ. ದಯಮಾಡಿ ಆ ರೀತಿ ಮಾಡಬೇಡಿ ಅಂತ ಈ ಸಂದರ್ಭದಲ್ಲಿ ಟೀಮ್ ಮೈಸೂರು ವತಿಯಿಂದ ಏನು ಪರಿಸರವಾದಿಗಳು ತಗೊಂಡಿರುವಂತ ಎಲ್ಲ ಹೋರಾಟಕ್ಕೂ ನಾವು ಸಹ ನಿಮ್ ಜೊತೆ ಕೈ ಜೋಡಿಸ್ತೀವಿ ಅಂತ ನಿಮ್ಗೆ ವಿಷಯ ಬೆಂಬಲವನ್ನು ಸೂಚಿಸ್ತಾ ನನಗೆ ನನ್ನ ತಂಡದ ಪರವಾಗಿ ಭಾವನೆಯನ್ನು ಹಂಚಿಕೊಳ್ಳೋದಕ್ಕೆ